ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಇವಾಗ ತೋಟಕ್ಕೆ ಬಂದೆ. ತೋಟದಲ್ಲಿ ಬಂದ ತಕ್ಷಣ ಬೇಜಾರಾಗೋಯ್ತು. ಯಾಕೆ ಎತ್ತ ಅಂತ ಹೇಳ್ತೀನಿ. ಯಾಕಂದರೆ ನಾವು 10ರಿಂದ 11 ತಿಂಗಳು ಶ್ರಮ ಪಟ್ಟಿರ್ತೀವಿ. ಒಂದು ಕೈಗೆ ಬೆಳೆ ನಮ್ಮ ಕೈ ಸಿಕ್ಕರೆ ಎಷ್ಟು ಖುಷಿ ಪಡ್ತೀವಿ ಅಂತಂದರೆ, ಅದರಿಂದ ನಷ್ಟ ಎಷ್ಟಾರ ಆಗಲಿ, ಬಟ್ ನಾವು ಕಷ್ಟಪಟ್ಟಿರೋಂಥ ಬೆಳೆ ನಮಗೆ ಕೈ ಸಿಕ್ತಲ್ಲ ಅಂತ ಖುಷಿ ಆಗುತ್ತೆ. ಬಟ್ ಆ ಬೆಳೆ ಕೈ ಸಿಗಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು. ಸೊ ನಾನು 10ರಿಂದ 11 ತಿಂಗಳು ತುಂಬ ಕಷ್ಟಪಟ್ಟೆ ಈ ಒಂದು ಬೆಳೆನ ಕೈಗೆ ತೊಗೊಳೋದಕ್ಕೋಸ್ಕರ. ಬಟ್ ಇನ್ನೇನು ಕೈಗೆ ಬಂತಪ್ಪ ಅನ್ನೋದ್ರೊಳಗಡೆ ಅದು ಕೈಗೆಲ್ಲ ಹಾಕಿರೋ ಬೆಳೆನೂ ಕೂಡ ನೋಡೋಕ್ಕೂ ಬೇಜಾರಾಗೋ ರೀತಿಲಿ ಹಾನಿಯಾಗೋಗ್ತಾ ಇದೆ. ಏನು ಎತ್ತ ಅಂತ ಡೀಟೇಲಾಗಿ ಹೇಳ್ತೀನಿ. ಬಾಳೆ ಹಾಕಿದ್ವಿ ನಾವು ಕೂಡ ತೋಟಕ್ಕೆ. ಆ ಬಾಳೆ ಗಾಳಿ ಹೆಚ್ಚಾಗಿ ಬೀಸ್ತಿರೋದ್ರಿಂದ ಬುಡ ಸಮೇತ ಬಿದ್ದೋಗ್ತಾ ಇದೆ. ಫ್ರೆಂಡ್ಸ್, ಇವತ್ತು ತೋಟಕ್ಕೆ ಬಂದಿದ್ದೆ. ತೋಟಕ್ಕೆ ಬಂದ ತಕ್ಷಣ ಬೇಜಾರಾಗೋಯಿತು. ಯಾಕಂದರೆ ನಮ್ಮ ತೋಟದಲ್ಲಿ ನಾವು ಬಾಳೆ ಹಾಕಿದ್ದೀವಿ, ಸೆಕೆಂಡ್ ಬೆಳೆ. ಇನ್ನೊಂದು ಏನಂದರೆ ನಮ್ಮ ಕೈಯಿಂದ ನಾವೇ ಮಾಡ್ಕೊಂಡಿದ್ದು. ಸೆಕೆಂಡ್ ಬೆಳೆಗಾದ್ರೂ ದಾರ ಕಟ್ಟಿಸ್ಲೇಬೇಕಿತ್ತು, ಇಲ್ಲಾಂದರೆ ಏನಾದರೂ ಕವರ ಏನಾದರೂ ಕೊಟ್ಟಿದ್ರು ಆಗ್ತಿತ್ತು. ಬಟ್ ಬೀಳಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ ಅಂತ ಬಿಟ್ವಿ. ಬಟ್ ನೋಡಿ ಯಾವ ಥರ ಬಾಳೆ ಕೈ ಬಂದಿರೋದು ಯಾವ ಥರ ಹಾಳಾಗ್ತಿದೆ ಅಂತ ತೋರಿಸ್ತೀನಿ. ಯಾಕೆ ಈ ಥರ ವೀಡಿಯೋ ಮಾಡಾಕ್ತಿದ್ದೀನಿ ಅಂತಂದರೆ, ಯಾರೂ ಕೂಡ ನೆಗ್ಲೆಕ್ಟ್ ಮಾಡ್ಕೊಬೇಡಿ. ಸೆಕೆಂಡ್ ಬೆಳೆ ಬೀಳಲ್ಲ, ಆಮೇಲೆ ಏನೂ ಆಗಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ ಅಂದ್ಕೋಬೇಡಿ. ಯಾಕಂದರೆ ಬೇರು ಸೊಡ್ಲ ಆಗ್ತಾ ಸ್ವಲ್ಪ ಗಾಳಿ ಆದ್ರೂ ಕೂಡ ಬಿದ್ದೋಗ್ಬಿಡುತ್ತೆ. ನೋಡಿ ನಮ್ಮ ತೋಟದಲ್ಲಿ ಯಾವ ಥರ ಬಿದ್ದಿದೆ ಅಂತ ತೋರಿಸ್ತೀನಿ, ಎಷ್ಟು ಬಿದ್ದಿದೆ ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಇದೊಂದು ಈಗ ನಾನು ಇದನ್ನು ಕಡಿತಾ ಇದ್ದೀನಿ. ಕಡ್ದು ಈ ಥರ ತರ್ಗ ಹಾಕಿದ್ದೀನಿ ನೋಡಿ. ಈ ಥರ ಇನ್ನು ಎಷ್ಟಾಗಿದೆ. ಈ ಥರ ಎಲ್ಲ ಈ ಥರದ ಬಿದ್ದೋಗ್ತಿದ್ದಾವೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಕೂಡ ಅಂದರೆ ಇನ್ನೇನು ಕೈಗೆ ಬರಬೇಕು ಅಂದರೆ ಬಾಳೆಗೊನೆ ಕಡಿಯೋ ರೇಂಜ್ ಒಂದೊಂದು 15 ಡೇಸ್ ಬಿಟ್ಟರೆ ಕಡಿಬೋದು ಅನ್ನೋ ಥರದವು ಕೂಡ ಬಿದ್ದಿದ್ದಾವೆ. ತೋರಿಸ್ತೀನಿ. ಇದು ಕೂಡ ಹಂಗಾಗಿದೆ. ಇನ್ನೇನಿದು ಗೊನೆ ಕೂಡ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಗೊನೆ ಇದಿನ್ನೇನು ಸ್ವಲ್ಪ ದಿವಸ ಆದರೆ ಒಂದು 15 ಡೇಸ್ ಇದ್ದಿದ್ರೆ ಇದು ಅಟ್ಲೀಸ್ಟ್ ಮಾರ್ಕೆಟಿಗೆ ತೊಗೊಂಡು ಹೋಗೋಷ್ಟಾದರೂ ಬಲ್ತಿರೋದು. ನಾವೇ ಮಾಡಿದ ತಪ್ಪು ಸಮೇತ ಬಿದ್ದೋಗುತ್ತೆ. ಯಾಕಂದರೆ ಬುಡ ಸ್ವಲ್ಪ ಮೇಲೆ ಇರುತ್ತೆ ಇದು. ಯಾಕಂದರೆ ಗುಂಡಿ ಏನು ತೆಗ್ದಿರಲ್ವಲ್ಲ ಸೆಕೆಂಡ್ ಬೆಳೆಗೆ, ಹಾಗೆ ಪಕ್ಕದಲ್ಲೇ ಹೊರಟಿರೋ ಅಂಥ ಒಂದು ಬಾಳೆಕಂದನೇ ಬಿಟ್ಟಿರ್ತೀವಿ. ಗೈಸ್ ನೋಡಿ, ಈ ಥರ ಆಗುತ್ತೆ. ಹಂಗೆ ಬಿದ್ದಿದೆ. ಇದು ಕೂಡ ಇನ್ನೇನು ಒಂಬಾಳೆ ಎಲ್ಲ ಹೊಲ್ಟೈತೆ. ಈ ಥರ ಅಂದರೆ ನೋಡಿ ಇಷ್ಟ ಆಗಿದೆ. ನಿಜವಾಗ್ಲೂ ನಾವು ಮಾಡ್ಕೊಳ್ಳೋ ತಪ್ಪು, ಸ್ವಲ್ಪಕ್ಕೆ ಯೋಚನೆ ಮಾಡ್ಕೊಂಡು ಕೈ ಬಂದಿರೋ ಬೆಳೆನ ಕಳ್ಕೊತೀವಿ. ಯಾರು ಕೂಡ ಆ ತಪ್ಪು ಮಾಡ್ಕೋಬೇಡಿ. ಅದು ಸೆಕೆಂಡ್ ಬೆಳೆ ಆಗಲಿ ಫಸ್ಟ್ ಬೆಳೆ ಆಗಲಿ, ಅದಕ್ಕೊಂದು ಸೇಫ್ಟಿ ಇರಲೇಬೇಕು. ಇಲ್ಲ ಅಂದರೆ ಕೈಗೆ ಸಿಗೋಲ್ಲ ಬೆಳೆ. ಇದೇ ಥರ ಪ್ರತಿ ದಿವಸ ಬಿದ್ದೋಗ್ತು ಅಂದರೆ ಒಂದು ತಿಂಗಳೊಳಗಡೆ ನಾವು ಏನೇ ಕಷ್ಟಪಟ್ಟಿರ್ತೀವಿ ಇಲ್ಲಿವರೆಗೂ ಒಂದು ಫಸಲು ಬಿಡೋದಕ್ಕೆ 10-11 ತಿಂಗಳಾದ್ರು ಬೇಕಾಗುತ್ತೆ. ಅದರದ್ದು ಆ ಒಂದು ಶ್ರಮ ನೀರ್ಪಾಲಾಗುತ್ತೆ. ಓಕೆ ಗೈಸ್, ನಾವು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ. ದಾರ ಅಂತೂ ಕಟ್ಟಿಸ್ಲೇಬೇಕು. ಯಾಕಂದರೆ ಪ್ರತಿಯೊಂದು ಬೇರು ಕೂಡ ಬುಡನೂ ಕೂಡ ಬೇರೊಳಗಡೆ ಹೋಗಿರುತ್ತೆ. ಅಂದರೆ ಭೂಮಿ ಒಳಗಡೆ ಹೋಗಿರಲ್ಲ, ಮೇಲೆ ಇರುತ್ತೆ. ಸೊ ಹಾಗಾಗಿ ದಾರ ಕಟ್ಟಿಸ್ಲೇಬೇಕಾಗುತ್ತೆ.